ಬ್ಯಾಕ್ ಟು ಮೈ ಚಾನಲ್ ದೀಪಿಕಾ ಬ್ಯಾಂಗ್ಳೂರ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತು ನಾವು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನಾವು ತಿರುವಣ್ಣಾಮಲೈ ಟೆಂಪಲ್ಗೆ ಹೋಗ್ತಿದ್ದೀವಿ. ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ನಮ್ಮ ಹಸ್ಬೆಂಡ್ ಅವ್ರ ಫ್ರೆಂಡ್ ಮನು ಅಣ್ಣದು ಇವತ್ತು ಬರ್ಡೇ ಇತ್ತು. ಸೊ ಆನ್ ದ ವೇ ಕೇಕ್ ಕಟ್ ಮಾಡಿ ನಾವು ಹಂಗೆ ಟೆಂಪಲ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಆಗಿ ಇವಾಗ ಆಲ್ಮೋಸ್ಟ್ ತಮಿಳ್ನಾಡು ಬಾರ್ಡರ್ ಎಲ್ಲ ರೀಚ್ ಆಗಿ ಹೋಗ್ತಿದ್ದೀವಿ. ಸೊ ಯಾವ ಥರ ಇರುತ್ತೆ, ನಾವು ಟೆಂಪಲಲ್ಲಿ ಯಾವ ಥರ ಇರುತ್ತೆ ಅಂಥದ್ದೆಲ್ಲ ಅಪ್ಡೇಟ್ ಮಾಡ್ತೀನಿ ನೋಡಿ. ನಾವು ಕೇಕ್ ಕಟ್ಟಿಂಗ್ಗೋಸ್ಕರ ಈ ಪ್ಲೇಸಲ್ಲಿ ಸ್ಟಾಪ್ ಮಾಡಿದ್ವಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ. ಧ್ರುವಣ್ಣ ಹಾಯ್ ಮಾಡಿ, ಸಂಜಯಣ್ಣ ಫಾಲೋ ಮಾಡಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಹೇಳಿ, ಫಾಲೋ ಮಾಡ್ತಾರೆ. MC DJ San 333. ಮನು ಅಣ್ಣಗೆ ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ ಅಂತ ಹೇಳ್ತಾ ಗಾಡ್ ಬ್ಲೆಸ್ಸಿಂಗ್. ಸೊ ಅದಾದಮೇಲೆ ನಾವೆಲ್ಲ ಅವ್ರಿಗೆ ಕೇಕ್ ತಿನ್ನಿಸಿ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ ಎಲ್ಲ ಮುಗೀತು. ಕೇಕ್ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಡಾರ್ಕ್ ಪಿಚ್ ಬ್ಲ್ಯಾಕ್ ಇದೆ, ಜಸ್ಟ್ ವೆಹಿಕಲ್ಸ್ ಲೈಟಿಂಗ್ ಒಂದೇ ಇದೆ. ಕೇಕ್ ಸೂಪರ್ ಆಗಿತ್ತು. ಇವಾಗ ಟೀ ಬ್ರೇಕ್ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ದೀರಿ. ಕೇಕ್ ಕಟ್ಟಿಂಗ್ ಎಲ್ಲ ಮುಗೀತು, ರೋಡ್ ಮೇಲೇ ಕಟ್ ಮಾಡೋದು ತುಂಬ ಚೆನ್ನಾಗಿತ್ತು. ಸೊ ಇವಾಗ ನಾವು ಟೀ ಎಲ್ಲ ಕುಡ್ಕೊಂಡು ಮತ್ತೆ ಸ್ಟಾರ್ಟ್ ಆಗ್ತೀವಿ. ತುಂಬ ಲಾಂಗ್ ಜರ್ನಿ ಅಲ್ವಾ, ಸೊ ಹೆಂಗೋ 3 ಮೆಂಬರ್ಸ್ ಇದ್ದಾರೆ ಡ್ರೈವಿಂಗ್ ಗೊತ್ತಿರೋ ಅವರು. ಸೊ ಆಲ್ಟರ್ನೇಟಿವ್ ಆಗಿ ಡ್ರೈವ್ ಮಾಡ್ತಾ ಇರ್ತಾರೆ. ಸೊ ಇದು ನಾನು ಫಸ್ಟ್ ಟೈಮ್ ತಿರುವಣ್ಣಾಮಲೈಗೆ ಹೋಗೋದು. ನನ್ನ ಎಕ್ಸ್ಪೀರಿಯನ್ಸ್ ಯಾವ ಥರ ಇರುತ್ತೆ ಅಂತ ನಿಮ್ಮ ಹತ್ರ ತಿಳಿಸ್ತೀನಿ. ಅಣ್ಣ ನೀವು ನಿಜ ತಮಿಳಿ ಅಣ್ಣ? ಹಾಂ, ಸ್ಪೆಷಾಲಿಟಿಗೆ ಬೂಸ್ಟ್ ಮಿಕ್ಸ್ ಮಾಡಿದ್ದಾರಾ? ಓಕೆ ಓಕೆ, ಚೆನ್ನಾಗಿದೆಯಾ? ரொம்ப நல்லா இருக்கு. ಸೊ ನೋಡಿ, ನಾನಿಲ್ಲಿ ಸ್ಪೆಷಲ್ ಟೀ ಬಿಸಿ ಬಿಸಿ ಕುಡಿದ್ಬಿಟ್ಟು ಸ್ಟಾರ್ಟ್ ಆಗ್ತಾ ಇದ್ದೀನಿ. ವಿನಯ್ ಅಣ್ಣ ನನ್ನ ಜೊತೆ ಜೋಕ್ ಮಾಡ್ತಾ ಇದ್ದಾರೆ ನೋಡಿ. ಇವರು ವಿನಯ್ ಅಣ್ಣ ಅಂತೇಳ್ಬಿಟ್ಟು. ಸೊ ಈ ಗ್ಯಾಂಗಲ್ಲಿ ಫುಲ್ ಕಾಮಿಡಿ ಮಾಡ್ಕೊಂಡಿರ್ತಾರೆ ನೋಡಿ. ಯಾವ ಥರ ಕೂತ್ಕೊಂಡಿದ್ದಾರೆ ನೋಡಿ, ಯಾವ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಮೆಂಟ್ ಮಾಡಿ. ತಿರುವಣ್ಣಾಮಲೈ ಟೆಂಪಲ್ ಹುಣ್ಣಿಮೆ ದಿನ ತುಂಬ ಸ್ಪೆಷಲ್ ಇರುತ್ತೆ. ಸೊ ತುಂಬ ಜನ ಬೆಟ್ಟ ಸುತ್ತೋದಕ್ಕೆ ಬರ್ತಾರೆ. ಇದು ನಾನು ಫಸ್ಟ್ ಟೈಮ್ ಆಗಿರೋದ್ರಿಂದ ತುಂಬ ಸರಿ ಹೋಗಬೇಕು ಅಂತ ಅಂದ್ಕೊಂಡಿದ್ರಿ, ಬಟ್ ಆಗಲಿಲ್ಲ. ಸೊ ಯಾವ ಥರ ಇರುತ್ತೆ ನನ್ನ ಎಕ್ಸ್ಪೀರಿಯನ್ಸ್ ಬೆಟ್ಟ ಸುತ್ತೋದು ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಶೇರ್ ಮಾಡ್ತೀನಿ. ಜರ್ನಿಲಿ ಆಲ್ಮೋಸ್ಟ್ ವೆಹಿಕಲ್ಸ್ ಬಂದು ಬರೀ ಬಸ್ಸಸ್ ಆ್ಯಂಡ್ ದೊಡ್ಡ ದೊಡ್ಡ ಲೋಡ್ ಟ್ರಕ್ಸ್ ಇರುತ್ತಲ್ಲ ಅದೇ ಇದೆ. ಸೊ ನೈಟ್ ಟೈಮ್ಸ್ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಜರ್ನಿ. ಬಂದು ಹೋಗ್ಬಿಟ್ಟು ಮಿಕ್ಕಿ ಬರಲ್ಲ ಅಂತ ಆಫೀಸ್ ಪೆಟ್ರೋಲ್ ಬ್ಯಾಂಕ್ ಇದೆ ಲೆಫ್ಟ್ ಅಲ್ಲಿ 16 ಚೆನ್ನಾಗಿಲ್ಲ ಇಲ್ಲಿ ಕ್ಲೋಸ್ ಅಲ್ಲಿ ಮೆಕ್ಡಿ ಇಲ್ಲ. ಏನ್ ಪ್ರಾಬ್ಲಮ್ ಇಲ್ಲ, ಒಂದನೇ ಕೊಡ್ತಾನೆ. ಫ್ರೋಜನ್ ಬಾಟಲ್ ಇದೆ ನೋಡಿ, ಹೋಗ್ಬಿಟ್ಟು ತಗೊಂಬನ್ನಿ. ವೆಜಿಟೇರಿಯನ್ಸ್ ಪಾಪ ಡಾನೆಟ್ಸು ಎಂತೆಂಥವೆಲ್ಲ ಮಿಸ್ ಮಾಡಿಸ್ತಾ ಇದ್ದೀರಾ. ನಿಮ್ಗೆ ಲಾಸ್ಟ್ ಶೆಜ್ವಾನ್ ಫ್ರೈಡ್ ರೈಸ್ ಅಣ್ಣ ತಿನ್ಬೇಕು ನೀವು. ನೈಟ್ ಟೈಮ್ಸ್ ಹೋಗ್ಬೇಕಾದ್ರೆ ಈ ಥರ ಬೆಟ್ಟ ಕಾಣಿಸ್ತು ನೋಡಿ, ಯಾವ ಥರ ಇದೆ ನೋಡೋದಕ್ಕೆ ಚೆನ್ನಾಗಿತ್ತು. ಫುಲ್ ರೋಡ್ ಫುಲ್ ಲೈಟ್ಸ್ ಆ್ಯಂಡ್ ಅವತ್ತು ನೈಟ್ ಸ್ವಲ್ಪ ಮೋಡ ಮುಚ್ಚಿತ್ತು, ಚೆನ್ನಾಗಿತ್ತು ಆಚೆ ಎನ್ವಿರಾನ್ಮೆಂಟ್ ಎಲ್ಲ. ಜರ್ನಿ ಆದರೆ ತುಂಬ ಫನ್ನಾಗಿತ್ತು. ಸೊ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ಅವ್ರ ಜೊತೆ ಜೋಕ್ಸ್ ಮಾಡಿಕೊಂಡು, ಗೊತ್ತಲ್ಲ ವಿನಯ್ ಅಣ್ಣ ಎಲ್ಲಿದ್ದರೆ ಅಲ್ಲಿ ಕಾಮಿಡಿ ಇದ್ದೇ ಇರುತ್ತೆ. ಆ್ಯಂಡ್ ಪಕ್ಕದಲ್ಲಿ ಸಂಜಯ್ ಅಣ್ಣ ಮತ್ತು ವಿನಯ್ ಅಣ್ಣ ಕೂತ್ಕೊಂಡು ಒಳ್ಳೆ ಜೋಕ್ಸ್ ಹೇಳ್ತಾಯಿದ್ರು. ಸೊ ಟ್ರಾವೆಲಿಂಗ್ ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಮ ಫ್ರೆಂಡ್ಸ್ ಫೇವ್ರೆಟ್ ಟ್ರ್ಯಾಕ್ನ ಪ್ಲೇ ಮಾಡ್ತಾಯಿದ್ವಿ. ಸೊ ಯಾರಿಗೂ ನಿದ್ದೆ ಬರಲ್ಲ ಅಂತ ಹೇಳ್ಬಿಟ್ಟು ಅವ್ರವ್ರ ಫೇವ್ರೆಟ್ ಸಾಂಗ್ಸ್ ಪ್ಲೇ ಮಾಡ್ತಿದ್ರಿ ಮಹಾನಿಂದ ನೋಡಿ. ನೋಡಿ ಆಲ್ರೆಡಿ 2 ವಿಕೆಟ್ ಡೌನ್ ಆಗಿಬಿಟ್ಟಿದೆ.
ಸೊ ಈ ಬೆಟ್ಟ ನೋಡ್ತಿದ್ದೀರಲ್ಲ, ತಿರುವಣ್ಣಾಮಲೈ ನೈಟ್ ಯಾವ ಥರ ವ್ಯೂ ಇರುತ್ತೆ. 5 hours ಆದಮೇಲೆ ನಾವು ತಿರುವಣ್ಣಾಮಲೈ ಟೆಂಪಲ್ಗೆ ರೀಚ್ ಆಗಿದ್ದೀವಿ. ಸೊ ಇಲ್ಲಿಂದ 14 ಕಿಲೋಮೀಟರ್ಸ್ ಅಂತೆ ಬೆಟ್ಟ ಸುತ್ತಬೇಕು. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ನಮಗೆ ಸುತ್ತಕ್ಕಾಗುತ್ತಾ 14 ಕಿಲೋಮೀಟರ್ಸ್, ಇಲ್ಲ ನಾವು ಆಟೋಲ್ಲಿ ಹೋಗ್ತೀರಾ ಅಂತ ಹೇಳ್ಬಿಟ್ಟು ನೋಡೋಣ. ಸೊ ಇವಾಗ ಟೈಮ್ ಬಂದು 3 o'clock ಆಗಿದೆ. 3 o'clock ನಾವು ರೀಚ್ ಆಗಿದ್ದೀವಿ. ಅರ್ಲಿ ಮಾರ್ನಿಂಗ್ ವಾಕ್ ತುಂಬ ಚೆನ್ನಾಗಿದೆ, ಫ್ರೆಶ್ ಆಗಿದೆ. ಸೊ ಈ ಟೈಮಲ್ಲಿ ಯಾವತ್ತೂ ವಾಕ್ ಮಾಡಿರಲ್ಲ ಯಾರೂ. ಜನಗಳು ತುಂಬ ಜನ ಇದ್ದಾರೆ, ಓಡ್ತಾ ಇದ್ದಾರೆ. ಸೊ ಇಲ್ಲೇನು ಅಷ್ಟೊಂದು ಚಳಿ ಇಲ್ಲ, ಹ್ಯೂಮಿಡ್ ಇದೆ. ನನ್ನ ಬ್ಯಾಂಗ್ಳೂರ್ ಕೂಡ ಇವಾಗ ಅದೇ ಥರ ಇದೆ, ತುಂಬ ಹ್ಯೂಮಿಡ್ ಇದೆ. ನೋಡಿ ನಿಮಗೆ ಆಟೋಸಲ್ಲಿ ಎಲ್ಲರೂ ಹೋಗ್ತಿದ್ದಾರೆ, ತೋರಿಸ್ತೀನಿ ನೋಡಿ ಎಷ್ಟು ಜನ ಹೋಗ್ತಿದ್ದಾರೆ ಒಂದು ಆಟೋಲ್ಲಿ, ಶೇರ್ ಆಟೋ. ಸೊ ಆಲ್ಮೋಸ್ಟ್ ಒಂದು 20 ಮೆಂಬರ್ಸ್ ಇದ್ದಾರೆ ಒಂದೊಂದು ಆಟೋಲ್ಲಿ. ನೋಡಿ ಬೇರ್ ಫುಟ್ ನಡೀತಾ ಇದ್ದೀರಿ, ಎಷ್ಟೊಂದು ದಿನ ಆಗಿರುತ್ತೆ ಈ ಥರ ನಡೆದು. ಸೊ ಇದು ನಮಗೆಲ್ಲ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ ಹೇಳಿದ್ರೆ ಈ ಥರ ನಡೆಯೋದು. ಈ ಥರ ಎಲ್ಲರೂ ಟೆಂಪಲ್ಸ್ಗೆ ಬಂದಾಗ ಮಾತ್ರ ನಾವು ಸ್ಲಿಪ್ಪರ್ಸ್ನ ಯೂಸ್ ಮಾಡಿ ನಡೀತೀವಿ. ಸೊ ಇದೊಂಥರ ಈ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿದೆ. 14 ಕಿಲೋಮೀಟರ್ಸ್ ಇದೇ ಥರ ನಡೆದು ಒಂಥರ ಅರ್ಲಿ ಮಾರ್ನಿಂಗೇ ಗುಡ್ ವಾಕ್ ಆಗುತ್ತೆ. ನಮ್ಮ ಹೆಲ್ತ್ ಕೂಡ ತುಂಬ ಒಳ್ಳೆಯದಾಗುತ್ತೆ. ನೋಡಿ ವಿನಯಣ್ಣ ಅವ್ರಿಗೆ ಪಾಪ ಫುಡ್ ಅಂತ ಹೇಳ್ಬಿಟ್ಟು ನೈಟ್ ಫುಲ್ ಅವ್ರಿಗೆ ಸಿಕ್ಕೇ ಇಲ್ಲ. ಇವಾಗೂ ನಾವು ನಡ್ಕೊಂಡು ಹೋಗ್ತಾ ಇದ್ರೆ ಅವ್ರ ಕಣ್ಣೆಲ್ಲ ಎಲ್ಲಿ ಹೋಟೆಲ್ ಇದೆ ಅಂತಲೇ ಸರ್ಚ್ ಮಾಡ್ತಿದ್ದಾರೆ, ಎಲ್ಲಿ ಬಿಸಿ ಬಿಸಿ ಇಡ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಯಾವ ಥರ ನಡೀತಾ ಇದ್ದಾರೆ, ಪಾಪ ಸುಸ್ತಾಗಿ ಹೋಗ್ಬಿಟ್ಟಿದ್ದಾರೆ, ನಡೆಯೋಕ್ಕೆ ಕೂಡ ಆಗ್ತಾಯಿಲ್ಲ ಅವ್ರ ಕೈಯಲ್ಲಿ. ನೋಡಿ ಎಷ್ಟು ಜನ ಬೈ ವಾಕ್ ಹೋಗ್ತಿದ್ದಾರೆ. ಇದೇ ನಾವು ಬೆಟ್ಟಕ್ಕೆ ರೋಡ್. ಹಾಂ ನೋಡಿ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಫುಲ್ ಮೂನ್ ಇದೆ ನಮಗೆ. ಇದರಲ್ಲಿ ಸ್ವಲ್ಪ ಫ್ಲ್ಯಾಶ್ ಇರೋದ್ರಿಂದ ಕರೆಕ್ಟಾಗಿ ಬರ್ತಿಲ್ಲ. ಜನ ನೋಡಿ ಎಷ್ಟು ಜನ ಇದ್ದಾರೆ, ರೋಡೆಲ್ಲ ಅವರೇ ಫುಲ್ಲು ಬರ್ತಾನೆ ಇದ್ದಾರೆ. ಹಾಲಲ್ಲಿ ನಮಗೆ ಈ ಥರ ಫುಡ್ ಸ್ಟಾಲ್ಸ್, ಜ್ಯೂಸ್ ಸ್ಟಾಲ್ಸ್ ಇದೆ. ಬಿಸಿ ಬಿಸಿ ಇಡ್ಲಿ ಮಾಡ್ತಿದ್ದಾರೆ, ತುಂಬ ಜನ ಭಕ್ತಾದಿಗಳು. ಎಷ್ಟು ಜನ ಬರ್ತಿದ್ದಾರೆ, ನಮಗೆ ಜಾಗನೇ ಸಾಕಾಗ್ತಾಯಿಲ್ಲ ಹೋಗೋದು. ಬರ್ತಾನೆ ಇದ್ದಾರೆ. ಇವತ್ತು ಹುಣ್ಣಿಮೆ ಇರೋದ್ರಿಂದ ತುಂಬ ಜನ ಬರ್ತಿದ್ದಾರೆ. ಸೊ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇಡ್ಲಿ ತಿನ್ನೋದಕ್ಕೆ ಸ್ವಲ್ಪ ಇಲ್ಲೇ ಇನ್ನೂ 9 ಕಿಲೋಮೀಟರ್ಸ್ ಹೋಗಬೇಕು. ಎಷ್ಟು ಜನ ಇದ್ದಾರೆ ಅಂತ ನೋಡಿ, ತುಂಬ ಜನ ಇದ್ದಾರೆ. ಎಷ್ಟು ರೋಡ್ ನೋಡಿದ್ರು ಜನನೇ ತಿಳ್ಕೊಂಡಿದ್ದಾರೆ. ತುಂಬ ಜನ ಹೇಳಿದ್ದಾರೆ ಇಲ್ಲಿ ಹೋಗಿ ಬೆಟ್ಟ ಸುತ್ತಿದ್ರೆ ನಾವೇನು ಅಂದ್ಕೊಂಡ್ರೆ ಅದೆಲ್ಲ ಆಗುತ್ತೆ ಅಂತೇಳ್ಬಿಟ್ಟು. ಬಟ್ ನಾನು ನಂಬೋದೊಂದೇ, ದೇವ್ರ ಮೇಲೆ ಭಾರ ಬಿಡೋದಕ್ಕಿಂತ ನಮ್ಮ ಪ್ರಯತ್ನ ನಾವು ಮಾಡಬೇಕು. ಸೊ ನಮಗೆ ದೇವರು ಒಳ್ಳೆ ಬುದ್ಧಿ ಕೊಟ್ಟು ಅಲ್ಲಿವರೆಗೂ ರೀಚ್ ಮಾಡೋದಕ್ಕೆ ಶಕ್ತಿ ಕೊಡಬೇಕು ಹೊರತು ದೇವ್ರ ಮೇಲೆ ಫುಲ್ ಭಾರ ಬಿಟ್ಟು ನಾವು ಏನು ಮಾಡ್ದಿರ ಇದ್ರೆ ಏನೂ ಉಪಯೋಗ ಆಗಲ್ಲ. ಆ್ಯಂಡ್ ಹಾಗೆ ಇಲ್ಲಿ ಮ್ಯಾಪ್ ತೋರಿಸಿದ್ದಾರೆ. ಸೊ ನಾವು ಎಲ್ಲಿಂದ ಸ್ಟಾರ್ಟ್ ಆದ್ರಿ ಮತ್ತು ಎಷ್ಟು ಕಿಲೋಮೀಟರ್ ಇದೆ ಕಂಪ್ಲೀಟ್ 1 ರೌಂಡ್ ಬರೋದಕ್ಕೆ ಅದೆಲ್ಲ. ಇದು ನೋಡಿ ಅರ್ಲಿ ಮಾರ್ನಿಂಗ್ ಬೆಟ್ಟ, ಇದೇ ಬೆಟ್ಟನೇ ನಾವು ಸುತ್ತಾ ಇರೋದು. ಈ ಬೆಟ್ಟನ ನಾವು ಸಾಕ್ಷಾತ್ ಶಿವ ಅಂತ ಅಂದ್ಕೊಂಡು ನಾವು ದೇವ್ರ ಸುತ್ತ ಯಾವ ಥರ ಪ್ರದಕ್ಷಿಣೆ ಮಾಡ್ತೀರೋ ಅದೇ ಥರ ಈ ಬೆಟ್ಟದ ಸುತ್ತ ಪ್ರದಕ್ಷಿಣೆ ಮಾಡಿದ್ರೆ ಎಲ್ಲ ನಾವು ಅಂದ್ಕೊಂಡಿದ್ದು ಒಳ್ಳೆಯದು ಅಂತ ಹೇಳ್ತಾರೆ. ಈ ತಿರುವಣ್ಣಾಮಲೈಯಲ್ಲಿ ನಮಗೆ ಅಷ್ಟ ಲಿಂಗಗಳಿದೆ. ಸೊ 8 ದಿಕ್ಕಿಗೆ 8 ಲಿಂಗ ಥರ ಡಿಫ್ರೆನ್ಷಿಯೇಟ್ ಮಾಡಿ ಎಲ್ಲ ಲಿಂಗಗಳನ್ನೂ ಇಲ್ಲಿ ದೇವಸ್ಥಾನ ಥರ ಮಾಡಿದ್ದಾರೆ. ಸೊ ಅದು ಯಾವೆಲ್ಲ ಲಿಂಗ ಅಂತ ನಿಮ್ಗೆ ಹೇಳ್ತೀನಿ. ಫಸ್ಟ್ ಬಂದು ಇಂದಿರಾಲಿಂಗ, ಅಗ್ನಿಲಿಂಗ, ಯಮಲಿಂಗ, ನಿರುತಿಲಿಂಗ, ವರುಣಲಿಂಗ, ವಾಯುಲಿಂಗ, ಕುಬೇರಲಿಂಗ ಮತ್ತು ಈಶಾನ್ಯಲಿಂಗ. ಈ ಅರುಣಾಚಲೇಶ್ವರ ಟೆಂಪಲ್ ಮೇನ್ ಲಿಂಗ ಬಂದು ಅಗ್ನಿಲಿಂಗ ಅಂತ ಹೇಳ್ತಾರೆ. ಹಾಗೆ ಇಲ್ಲಿ ನೀವು ಈ ಪಿಕ್ಚರಲ್ಲಿ ನೋಡ್ಬೋದು ಒಂಥರ ದ್ವಾರ ಥರ ಇದೆಯಲ್ಲ, ಇದು ಮೋಕ್ಷ ಮಾರ್ಗಂ ದ್ವಾರ ಅಂತೇಳ್ಬಿಟ್ಟು. ಸೊ ನಾವು ಯಾವುದೇ ಒಳ್ಳೇದಾಗಲಿ ಅಂತೇಳ್ಬಿಟ್ಟು ಬೇಡ್ಕೊಂಡು ಹೋದರೆ ಎಲ್ಲ ಒಳ್ಳೇದಾಗುತ್ತೆ ಅಂತ ನಂಬ್ತಾರೆ. ನೋಡಿ ನಾವು ಆಲ್ಮೋಸ್ಟ್ 8 ಕಿಲೋಮೀಟರ್ ನಡ್ಕೊಂಡ್ಬಂದಿದ್ದೀವಿ. ಕಾಲು ಸಿಕ್ಕಾಪಟ್ಟೆ ನೋವು ಬರ್ತಾ ಇದೆ. ಸೊ ಅಲ್ಲಲ್ಲಿ ಈ ಥರ ಫುಟ್ ಮಸಾಜ್ ಸ್ಟಾಲ್ಸ್ ಹಾಕ್ಕೊಂಡಿದ್ದಾರೆ. ನೋಡಿ ಯಾವ ಥರ ಬಿಸ್ನೆಸ್ ಅವ್ರಿಗೆ ನಡೆದು ಕಾಲು ನೋವು ಬಂದರೆ ಅಲ್ಲೇ ಫುಟ್ ಮಸಾಜು. ಇನ್ನೂ 6 ಕಿಲೋಮೀಟರ್ಸ್ ಇದೆ. ಯಾವ ಥರ ಹೋಗೋದು ಅಂತ ಭಯ ಆಗ್ತಿದೆ. ಅಲ್ಲಿಗೆ 6 o'clock ಆಯಿತು. ಇನ್ನು ಸ್ವಲ್ಪ ಹೊತ್ತಿಗೆಲ್ಲ ಬಿಸಿಲು ಬರುತ್ತೆ, ಅವಾಗ ಇನ್ನೂ ಕಷ್ಟ ಆಗುತ್ತೆ ಬಿಸಿಲಲ್ಲಿ ಹೋಗೋದಕ್ಕೆ.
ಸಖತ್ ಕಷ್ಟ ಇದೆ. 14 ಕಿಲೋಮೀಟರ್ಸು. ಎಷ್ಟು ಜನ ನಡೀತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಯಂಗ್ಸ್ಟರ್ಸ್ ಹೆಂಗೆ ಅಂತೀರಿ, ಬಟ್ ತುಂಬ ಜನ ಏಜ್ ಆಗಿರೋರು ನಡೀತಾ ಇದ್ದಾರೆ. ಫುಟ್ ಮಸಾಜ್ ಅಂತ ಹೇಳ್ತಾ ಇದ್ದಾರೆ, ಬಟ್ ಏನು ಮಸಾಜ್ ಅಷ್ಟೊಂದು ಏನು ಚೆನ್ನಾಗಿಲ್ಲ. ಸುಮ್ಮನೆ ಟ್ರೈ ಮಾಡೋಣ ಅಂತ ಬಂದ್ರಿ, ನಡೆಯೋಕ್ಕೆ ಆಗ್ತಾ ಇಲ್ಲ. ಕಲ್ಲೆಲ್ಲ ಸುತ್ಕೊಳ್ತಾ ಇದೆ ಕಾಲಿಗೆ. ತುಂಬ ಜನ ನೀವು ನೋಡಿದ್ರೆ ಸಾಕ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಬಟ್ ನಾವು ಬೇರ್ ಫುಟಲ್ಲಿ ಬಂದಿರೋದ್ರಿಂದ ಸೊ ಈ ಮಸಾಜ್ ತಗೋಣ ಅಂತ ಹೇಳ್ಬಿಟ್ಟು 5 ಮಿನಿಟ್ಸಿಗೆ 50 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ. ಅದು ನೋಡಿ ಜಸ್ಟ್ ಇದು ಮಾತ್ರ ಶೇಕ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ 5 ಮಿನಿಟ್ಸ್ 20 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಬಿಸ್ನೆಸ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನಾವು ಶಾಪ್ ಅವ್ರನ್ನ ಕೇಳಿದ್ರಿ. ಸೊ ಪೌರ್ಣಮಿ ದಿನ ಎಷ್ಟು ಜನ ಬರ್ಬೋದು ಅಂದಾಜು ಅಂತ. ಆಲ್ಮೋಸ್ಟ್ 4 ಲ್ಯಾಕ್ಸ್ ಟುಗೆದರ್, ಮೋರ್ ದೆನ್ 3 to 4 ಲ್ಯಾಕ್ಸ್ ಇನ್ನೂ ಜಾಸ್ತಿನೇ ಬರ್ತಾರೆ ಅಂತ ಹೇಳ್ತಾರೆ. ಈ ಜನ ಬಂದು ಓನ್ಲಿ ಈ ಪೌರ್ಣಮಿ ದಿನ ಮಾತ್ರ ತುಂಬ ಬರ್ತಾರೆ. ನಾರ್ಮಲ್ ಡೇಸಲ್ಲಿ ಇಷ್ಟೊಂದು ಜನ ಇರಲ್ಲ. ಸೊ ಬೆಳಿಗ್ಗೆಯಿಂದ ರೋಡ್ ಕಾಲಿನೆಲ್ಲ ಬರೀ ಜನಗಳೇ ಕಾಣಿಸ್ತಾರೆ. ರೋಡೆಲ್ಲ ಜನಗಳೇ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದೇ ಬೆಟ್ಟನೇ ನಾವು ಸುತ್ತಾ ಇರೋದು. ಸೊ ಆಲ್ಮೋಸ್ಟ್ ಇವಾಗ 9 ಕಿಲೋಮೀಟರ್ಸ್ ಬಂದಿದ್ದೀರಿ, ಇನ್ನೂ 5 ಕಿಲೋಮೀಟರ್ಸ್ ಇದೆ. ನಾವು ಜರ್ನಿ ಸ್ಟಾರ್ಟ್ ಆಗಿ 3 hours ಆಯಿತು. ಸೊ ಇನ್ನೂ ಹೋಗ್ತಿದ್ವಿ. ಐ ಥಿಂಕ್ ಬೈ 8 o'clock ರೀಚ್ ಆಗ್ತೀವಿ ಅಂತ ಅಂದ್ಕೊತಿದ್ದೀನಿ. ನೋಡಿ ನನಗಂತೂ ನಡೆಯೋಕ್ಕೆ ಆಗ್ತಾಯಿಲ್ಲ. ಒಳ್ಳೆ ಕಾಲು ಗೇಟ್ ಆಗಿರೋ ಅವ್ರ ಥರ ನಡೀತಾ ಇದ್ದೀನಿ. ಬಟ್ ನಮ್ಮ ಹಸ್ಬೆಂಡ್ ಅವ್ರಿಗೆ ಮತ್ತು ಅವ್ರ ಫ್ರೆಂಡ್ಸ್ಗೆ ಬಂದು ಅಲ್ಲಿ ರೂಢಿ ಆಗಿದೆ. ಸೊ ಅವರು ನೀಟಾಗಿ ನಡೀತಾ ಇದ್ದಾರೆ. ನಾನಾದರೆ ಕಷ್ಟಪಟ್ಟು ನಡೀತಾ ಇದ್ದೀನಿ. ನೋಡಿ ಆಲ್ಮೋಸ್ಟ್ ಕವರ್ ಆಯಿತು ನಮ್ಮ 14 ಕಿಲೋಮೀಟರ್ಸ್. ಸೊ ನಾವು ಸ್ಟಾರ್ಟ್ ಮಾಡಿ 3 o'clockಗೆ, ಇವಾಗ 8 o'clock ಆಗಿದೆ. 5 hours ಕಂಟಿನ್ಯೂಸ್ ವಾಕ್ ಮಾಡಿದ್ದೀವಿ. ಆಲ್ಮೋಸ್ಟ್ ಮ್ಯಾರಥಾನ್ ಥರನೇ ಇದೆ, ಬಟ್ ಸ್ಲಿಪ್ಪರ್ ಆಗದೆ ನಡೆಯೋದು ತುಂಬ ಕಷ್ಟ. ಇವಾಗ ಪಾದಗಳು ಒಳ್ಳೆ ನಾವು ಬೆಂಕಿ ಮೇಲೆ ನಡೆದಂಗಿದೆ. ತುಂಬ ಕಷ್ಟ ಆಗ್ತದೆ ಹೋಗೋದಕ್ಕೆ. ನಾವೇ ಈಗ ಈ ಥರ ಅಂದರೆ ತುಂಬ ವಯಸ್ಸಾಗಿರೋರು ಕೂಡ ನಡೀತಾ ಇದ್ದಾರೆ. ಸೊ ಅವ್ರನ್ನ ಇನ್ಸ್ಪಿರೇಷನ್ ತಗೊಂಡು ನಾವು ದುಡ್ಬೇಕಷ್ಟೆ. ಫೈನಲಿ ನೋಡಿ ಗೋಪುರ ಕಾಣಿಸ್ತಿದೆ. ಗೋಪುರ ನೋಡೋದಕ್ಕೆ 5 hours ನಡ್ಕೊಂಬಂದಿದ್ದೀವಿ. ನೋಡಿ ಇಲ್ಲಿಂದನೇ ಸ್ಟಾರ್ಟ್ ಆಗ್ತದೆ. ಟೆಂಪಲ್ ಒಳಗಡೆ ಹೋಗೋದಕ್ಕೆ ಕ್ಯೂ ಅಲ್ಲಿ ನಿಂತಿದ್ದಾರೆ ಜನ ಎಲ್ಲ. ಎಷ್ಟು ದೊಡ್ಡ ಕ್ಯೂ ಇತ್ತು ಗೊತ್ತಾ. ಫೈನಲಿ ನೋಡಿ ನಾವು ರಾಜಗೋಪುರಂಗೆ ರೀಚ್ ಆದ್ವಿ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಕ್ಲಿಯರ್ ಸ್ಕೈ ಆ್ಯಂಡ್ ಈ ಗೋಪುರ ಬಂದು ಮೌಂಟೇನ್ ಮುಂದೆ ಇದೆ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ನಾವು ಅದೆಲ್ಲ ಮುಗಿಸ್ಕೊಂಡು ರಿಟರ್ನ್ ಜರ್ನಿ ಸ್ಟಾರ್ಟ್ ಆದ್ವಿ. ಹಾಗೆ ಬರೋ ರೋಡಲ್ಲಿ ಬರ್ಗರ್ ಕಿಂಗ್ ಮೆಕ್ಟಿ ಅದೆಲ್ಲ ಇತ್ತು. ಸೊ ನಾವೆಲ್ಲ ಬರ್ಗರ್ ಕಿಂಗಲ್ಲಿ ತಿಂದ್ವಿ. ಮತ್ತು ಭರತ್ ಅವ್ರ ಫ್ರೆಂಡ್ಸ್ ಎಲ್ಲ ಮೀಲ್ಸ್ ಬೇಕಾಗಿತ್ತು, ಅವ್ರು ಅಲ್ಲಿ ತಿಂದರು. ಸೊ ಅಲ್ಲಿ ತಿನ್ಕೊಂಡು ಮತ್ತು ರಿಟರ್ನ್ ಜರ್ನಿ ಸ್ಟಾರ್ಟ್ ಆದ್ರಿ. ನೋಡಿ ಎಲ್ಲ ವಿಕೆಟ್ಸ್ ಡೌನು, ಎಲ್ಲರೂ ಮಲ್ಕೊಂಡು ಗೊರ್ಕೆ ಹೊಡಿತಾ ಇದ್ದಾರೆ. ನಾನು ಮತ್ತು ಭರತ್ ಅವ್ರು ಮಾತ್ರ ಇದ್ದಿದ್ವಿ. ಎಲ್ಲರೂ ನಿದ್ದೆ ಮಾಡ್ತಾ ಇದ್ದಾರೆ. ತುಂಬ ಸುಸ್ತಾಗಿ ಹೋಗಿದ್ದಾರೆ ವಾಕ್ ಮಾಡಿ ಮಾಡಿ. ಜಸ್ಟ್ ಇವಾಗೆ ಮನೆಗೆ ಬಂದ್ವಿ. ಸೊ ಆಲ್ಮೋಸ್ಟ್ 3 o'clock ಆಗಿದೆ. ನಾವು ನೆನ್ನೆ 10ಗೆ ಬಿಟ್ಟಿದ್ದು. ಸೊ ದೇವಸ್ಥಾನ ಒಳಗಡೆ ಹೋಗಿಲ್ಲ, ಬಟ್ ಜಸ್ಟ್ ಆ ಬೆಟ್ಟದ ಪ್ರದರ್ಶನ ಹಾಕ್ಕೊಂಡು ಬಂದಿದ್ದೀರಿ. ಆಲ್ಮೋಸ್ಟ್ 20 kilometers ವಾಕ್ ಮಾಡಿರೋದು. ನನಗಾದರೆ ಕಾಲೆಲ್ಲ ಊದ್ಕೊಂಡ್ಬಿಟ್ಟಿದೆ, ಪ್ಲಸ್ ಒಂಥರ ಕುಣ್ತಾ ಇದ್ದೀನಿ. ಫಸ್ಟ್ ಟೈಮ್ ಅಲ್ವಾ ಕಂಟಿನ್ಯೂಸ್ ಆಗಿ ಒಂದೇ ಸ್ಟ್ರೆಚ್ಚಲ್ಲಿ 20 kilometers ವಾಕ್ ಮಾಡಿದ್ದು. ಸೊ ನಾವು ಈ ಸರಿ ಪೌರ್ಣಮಿಗೆ ಜಸ್ಟ್ ಬೆಟ್ಟ ಸುತ್ತಕ್ಕೆ ಹೋಗಿದ್ದು. ಸೊ ನೆಕ್ಸ್ಟ್ ಯಾವಾಗಾದರೂ ಪ್ಲ್ಯಾನ್ ಮಾಡಿಕೊಂಡು ಟೆಂಪಲ್ ಒಳಗಡೆ ಫ್ರೀಯಾಗಿ ಹೋಗ್ಬೋದು ಅಂತೇಳ್ಬಿಟ್ಟು. ಇವತ್ತು ಹೋದ್ರೂ ತುಂಬ ರಶ್ ಇರ್ತಾರೆ. ಆಲ್ಮೋಸ್ಟ್ ಒಂದು 3 to 4 kilometers ಕ್ಯೂ ಇತ್ತು ಟೆಂಪಲ್ ಒಳಗಡೆ ಹೋಗೋದಕ್ಕೆ. ನಮ್ಗೆ ಟೈಮ್ ಸಿಗಲಿಲ್ಲ. ಸೊ ಅದಕ್ಕೆ ನಾವು ಈ ಸರಿ ಜಸ್ಟ್ ಬೆಟ್ಟ ಸುಟ್ಬಿಟ್ಟು ಬಂದ್ರಿ.
ಎಕ್ಸ್ಪೀರಿಯೆನ್ಸ್ ತುಂಬ ಚೆನ್ನಾಗಿತ್ತು. ತುಂಬ ಜನ ಅಂತೇಳಿದ್ರೆ ಲಕ್ಷಾಂತರ ಜನ ನಡ್ಕೊಂಡು ಹೋಗ್ತಾಯಿದ್ರು, ಅವ್ರ ಜೊತೆ ನಾವು ಹೋಗ್ತಿದ್ವಿ. ಸೊ ಅರ್ಲಿ ಮಾರ್ನಿಂಗ್ ವಾಕ್ ಚೆನ್ನಾಗಿತ್ತು. ನೀವು ಈ ಟೆಂಪಲ್ಗೆ ಹೋಗಿದ್ದೀರಾ, ನಿಮ್ಮ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದೇ ಥರ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತು ವಿಡಿಯೋನ ಮುಗಿಸ್ತಿದ್ದೀನಿ. ಬಾಯ್, ಟೇಕ್ ಕೇರ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.